ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಮೊನ್ನೆ ನಡೆದ ಪುಲ್ವಾಮಾದ ದಾಳಿಗೆ ಪ್ರತಿಯೊಬ್ಬ ಭಾರತೀಯನೂ ಸಹ ಸೇಡಿಗೆ ಪ್ರತಿ ಸೇಡನ್ನು ತೀರಿಸಿಕೊಳ್ಳಲೇಬೇಕು, ಆ ಉಗ್ರರಿಗೆ ತಕ್ಕ ಶಾಸ್ತಿಯಾಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ಸಹ ರೋಷದ ಬೆಂಕಿ ಹತ್ತಿ ಉರಿತಾ ಇದೆ. ಈ ನಕ್ಸಲರನ್ನು, ಈ ಟೆರರಿಸ್ಟ್ಗಳನ್ನು ಯಾವುದೇ ಕ್ಷಣದಲ್ಲೂ ಸಹ ಬದುಕಲು ಬಿಡಬೇಡಿ, ಪಾಕಿಸ್ತಾನವನ್ನು ಯಾವುದೇ ಕ್ಷಣಕ್ಕೂ ಸಹ ನೆಮ್ಮದಿಯಾಗಿ ಇರಲು ಬಿಡಬೇಡಿ ಅಂತ ಪ್ರತಿಯೊಬ್ಬ ಭಾರತೀಯನೂ ಸಹ PM ಮೋದಿ ಅವರಿಗೆ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಬ್ಬ ಯುವಕ ತನ್ನದೇ ಆದ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸ್ಕೋತಾ ಇದ್ದಾನೆ. ಕೇವಲ ಒಬ್ಬ ಉಗ್ರನ ದಾಳಿಗೆ CRPF 44 ಯೋಧರು ವೀರಮರಣವನ್ನು ಅಪ್ಪಿದರು. ಇದನ್ನು ನೆನೆದರೆ ಈಗಲೂ ಸಹ ಪ್ರತಿಯೊಬ್ಬ ಭಾರತೀಯನು ಕಣ್ಣೀರಾಗುತ್ತಾನೆ. ಏಕೆ ಅಂತಂದರೆ ಪ್ರತಿಯೊಬ್ಬ ಯೋಧನ ಜೀವವೂ ಸಹ ಬಹಳಷ್ಟು ಶ್ರೇಷ್ಠ. ಅವರು ಪಡ್ತಕ್ಕಂಥ ಕಷ್ಟಗಳು ನಾವು ಇಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಅವರ ಜೀವಕ್ಕೆ ಬೆಲೆಯನ್ನು ಕೊಡಬೇಕು, ಹೀಗೆ ಸುಮ್ಮನೆ ಕೂತ್ಕೋಬಾರ್ದು. ಅದಕ್ಕೆ ತಕ್ಕ ಪ್ರತಿಕಾರವನ್ನು ನಾವು ಪಾಕಿಸ್ತಾನಕ್ಕೆ ನೀಡಲೇಬೇಕು. ಪ್ರತಿಯೊಬ್ಬರೂ ಸಹ ಇದಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಇಲ್ಲೊಬ್ಬ ಯುವಕ ತನ್ನದೇ ಆದ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ರಿವೆಂಜನ್ನು ತೀರಿಸ್ಕೊಂಡಿದ್ದಾನೆ. ಕೇವಲ 24 ಗಂಟೆಗಳ ಸಮಯದಲ್ಲಿ ಈತ ಯಾವ ರೀತಿ ಪಾಕಿಸ್ತಾನಕ್ಕೆ ತನ್ನ ರಿವೆಂಜನ್ನು ತೀರಿಸ್ಕೊಂಡ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅನ್ಶುಲ್ ಸಕ್ಸೇನಾ ಅನ್ನೋ ಈತ ಪಾಕಿಸ್ತಾನದ ಮೇಲೆ ತನ್ನಲ್ಲಿ ಇಂಟರ್ನೆಟ್ ಯುದ್ಧವನ್ನು ಮಾಡಿದ್ದಾನೆ. ಇಂಟರ್ನೆಟ್ ಯುದ್ಧ ಅಂದರೆ ಇಂಟರ್ನೆಟ್ಟಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಕೇವಲ ಪೋಸ್ಟ್ಗಳನ್ನು ಹಾಕ್ಕೊಂಡು ಹುರಿದುಂಬಿಸ್ತಾ ಇಲ್ಲ. ಅದ್ರ ಬದಲು ಈತ ತನ್ನದೇ ರೀತಿಯಲ್ಲಿ ಪಾಕಿಸ್ತಾನ ಗೌರ್ಮೆಂಟ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾ ಇದ್ದಾನೆ. ಹಾಗೆ ಅಲ್ಲಿ ಪಾಕಿಸ್ತಾನದ ಆಲ್ಮೋಸ್ಟ್ 50 ಗೌರ್ಮೆಂಟ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದ್ದಾನೆ. ಹಾಗೆ ಆ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿ ತನ್ನ FB ಅಕೌಂಟಲ್ಲಿ ಮತ್ತು ಟ್ವಿಟರ್ನಲ್ಲಿ ಈ ರೀತಿ ಹೇಳ್ಕೊಂಡಿದ್ದಾನೆ: ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡೋದಕ್ಕೆ ಆಗಲ್ಲ, ಆದರೆ ನಾನು ಬೇರೆ ರೀತಿಯೇ ಯುದ್ಧ ಮಾಡಿ ಅವರ ವಿರುದ್ಧ ನನ್ನ ಪ್ರತೀಕಾರವನ್ನು ತೀರಿಸ್ಕೊತೀನಿ ಅಂತ ಹೇಳಿದ್ದಾನೆ. ಮತ್ತು ಅವರ ಗೌರ್ಮೆಂಟ್ ವೆಬ್ಸೈಟನ್ನು ಹ್ಯಾಕ್ ಮಾಡಿ ಅಲ್ಲಿನ PMನ ಫೋಟೋವನ್ನು ತೆಗೆದಾಕಿದ್ದಾನೆ. ಹಾಗೆ ಅದರಲ್ಲಿ ಇಂಡಿಯಾದ ಬಗ್ಗೆ ಪೋಸ್ಟನ್ನು ಸಹ ಹಾಕಿದ್ದಾನೆ. ಆ ವಾಲ್ ಮೇಲೆ ಹ್ಯಾಕ್ಡ್ ಬೈ ಟೀಮ್ ಐಕ್ರೂ ಅಂತ ಹಾಕಿ, ನಾವು ಈ ದಿನವನ್ನು ಯಾವತ್ತೂ ಸಹ ಮರೆಯೋದಿಲ್ಲ, ನಾವು ಇದಕ್ಕೆ ತಕ್ಕ ಪ್ರತೀಕಾರವನ್ನು ತೀರಿಸ್ಕೊಂತೀವಿ, ನಾವು ಯಾವುದೇ ಕಾರಣಕ್ಕೂ ನೀವು ಮಾಡಿರ್ತಕ್ಕಂಥ ಕೃತ್ಯವನ್ನು ಮರೆಯೋದೂ ಇಲ್ಲ, ಕ್ಷಮಿಸೋದೂ ಇಲ್ಲ, ಭಾರತೀಯನಲ್ಲಿ ಒಬ್ಬನೂ ಸಹ ಈ ಕೃತ್ಯವನ್ನು ಸಹಿಸೋದಿಲ್ಲ ಅಂತ ಹಾಕಿದ್ದಾನೆ. ಇದು ಒಂದು ಒಳ್ಳೆಯ ನಡೆ ಅಂತಲೇ ಹೇಳ್ಬೋದು. ಈತ ಕೇವಲ ಪಾಕಿಸ್ತಾನಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿಲ್ಲ, ಅದರ ಜೊತೆ ಭಾರತದಲ್ಲಿ ಇದ್ದು ಭಾರತದ ವಿರುದ್ಧ ಪೋಸ್ಟ್ಗಳನ್ನು ಹಾಕಿ ಪಾಕಿಸ್ತಾನಕ್ಕೆ ಜೈ ಹಿಂದ್ ಅಂತ ಕೂಗೋ ಹಲವಾರು ವ್ಯಕ್ತಿಗಳ ಫೇಸ್ಬುಕ್ ಅಕೌಂಟನ್ನು ಆತ ಹ್ಯಾಕ್ ಮಾಡಿ ಅವರ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ಅವರಿಗೆ ಜೈಲು ಶಿಕ್ಷೆಯಾಗುವ ರೀತಿ ಸಹ ಮಾಡಿದ್ದಾನೆ. ಮತ್ತು ಇದೇ ರೀತಿ ನಿಮಗೂ ಯಾರಾದರೂ ಸಹ ಗೊತ್ತಿದ್ರೆ ಅಂತಂದರೆ, ಯಾರಾದರೂ ಭಾರತದ ವಿರುದ್ಧ ಘೋಷಣೆಯನ್ನು ಕೂಗೋರು ಅಥವಾ ಅವರ ವಾಟ್ಸಪ್ಗಳಲ್ಲಿ ಅಥವಾ ಫೇಸ್ಬುಕ್ ಖಾತೆಗಳಲ್ಲಿ ಭಾರತದ ವಿರುದ್ಧ ಬರೆದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ನಿಮಗೆ ತಿಳಿದಿದ್ದರೆ ಆ ಪೋಸ್ಟನ್ನು ನೀವು ಈತನ ಫೇಸ್ಬುಕ್ ಅಕೌಂಟಿಗೆ ಶೇರ್ ಮಾಡಿ. ಆನ್ಶುಲ್ ಸಕ್ಸೇನಾ ಅಂತ ಹೆಸರನ್ನು ಹೊಡೆದ್ರೆ ಈತನ ಫೇಸ್ಬುಕ್ ಅಕೌಂಟ್ ಬರುತ್ತೆ, ಟ್ವಿಟರು ಸಹ ಬರುತ್ತೆ. ಅಲ್ಲಿಗೆ ಶೇರ್ ಮಾಡಿದ್ರೆ ಆತ ಇನ್ನು ಮುಂದಿನ ದಾರಿಯನ್ನು ಹುಡುಕೋತಾನೆ, ಯಾವ ರೀತಿ ಅವನು ಹ್ಯಾಕ್ ಮಾಡ್ಕೊಂಡು ಅವ್ರನ್ನ ಯಾವ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಪ್ಪಿಸ್ತಾನೆ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ. ಹಾಗೆ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಗೆಳೆಯರಿಗೆ, ಎಲ್ಲರಿಗೂ ಸಹ ಶೇರ್ ಮಾಡಿ. ನಮ್ಮ ಭಾರತ ಕೇವಲ ಹಿಂದುತ್ವವನ್ನು ಹೊಂದಿಲ್ಲ, ಜೊತೆಗೆ
ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಖರಿದ್ದಾರೆ, ಹಲವಾರು ಧರ್ಮಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ನಮ್ಮ ಭಾರತ. ನಾವೆಲ್ಲರೂ ಒಂದಾಗಿ ಒಗ್ಗೂಡಿ ಪಾಕಿಸ್ತಾನವನ್ನು ನಮ್ಮಿಂದ ಹೊರಹಾಕಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ಜನಗಳನ್ನು ಸಹ ನಾವು ಕಿತ್ತಾಕಬೇಕು. ಎಲ್ಲರೂ ಒಂದಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.